PDO ಬಸವರಾಜ್ ಅವ್ರ ತಪ್ಪೆಸಗಿದ್ರೆ ಸರ್. ಯಾವುದೇ ರೀತಿಯಲ್ಲಿ ಅವರು ಅಕ್ರಮ ಮಾಡಿಲ್ಲ ಸರ್. ಅವ್ರು ಹೇಳಿದ್ರು ಅಲಿಗೇಷನ್ ಇಷ್ಟು ದುಡ್ಡು ತಿನ್ಬಿಟ್ಟವ್ರೆ ಈ ರೀತಿ ಸರ್. 2.5 ವರ್ಷ ರಾಮಚಂದ್ರ ಅಧ್ಯಕ್ಷ ಆಗಿರುವಾಗ ನಾವು ರೆಸಲ್ಯೂಷನ್ ಬುಕ್ ನೋಡಿಲ್ಲ ಸರ್. ನಾವು ಇರೋ ಸದಸ್ಯರುಗಳು ರೆಸಲ್ಯೂಷನ್ ಕಾಪಿ ತೋರಿಸಿಲ್ಲ. ನಾವು ವೀಕ್ ಮೀಟಿಂಗ್ ಅಲ್ಲಿ ಪ್ರತಿಯೊಂದು ಮೀಟಿಂಗ್ ಅಲ್ಲೂ ಕೂಡ ರೆಸಲ್ಯೂಷನ್ ಬಂದು ಅಪ್ಲೋಡ್ ಆನ್ಲೈನ್ ಅಲ್ಲಿ ಪ್ರತಿ ಮೆಂಬರ್ಗಳ ಸಮ್ಮುಖದಲ್ಲಿ ಅಪ್ಲೋಡ್ ಆಗ್ತದೆ ಸರ್. ಏನು ಅವತ್ತು ಸಭೆ ನಿರ್ಣಯ ಮಾಡುದು ಅಂತ ರಾಮಚಂದ್ರ ಅವ್ರ ಪೀರಿಯಡ್ ಅಲ್ಲಿ ಅದು ಮಾಡ್ಲೇ ಇಲ್ಲ ಸರ್. ಹಾಗಾಗಿ ಬಸವರಾಜ್ ಅವರು ಇದ್ರಲ್ಲಿ ಯಾವುದೇ ಲೋಪ ಎಸಗಲಿಲ್ಲ. ನಾವು ಅವ್ರ ಪರವಾಗಿ ಎಲ್ಲ ಈಗ ತನಿಖೆ ನಡೀತಾ ಇದೆ ಸರ್. ಅವ್ರ ತನಿಖೆನ ರಾಮಚಂದ್ರ ಅವ್ರ ಒಬ್ಬ ಸದಸ್ಯರಲ್ಲಿ ಹೋಗಿ ಎಂಟ್ರಿ ಮಾಡೋಂಗಿಲ್ಲ ಅಂತ ಜೊತೆಯಲ್ಲಿ ಅವ್ರಿಗೂ ಬಿಡ್ತಾರೆ. ತನಿಖಾ ತಂಡಕ್ಕೆ ಹೋಗಿ ಒಳಗಡೆ ಕುಂತ್ಕೊಂಡು ಅವ್ರ ಜೊತೆಲೆ ಮಾಡಿಸಿದ್ದಾರೆ ಸರ್. ಬರ್ಲಿ ತನಿಖೆ ಅದು ಏನ್ ವರದಿ ಬರ್ತದೆ ಬರ್ಲಿ ಸರ್. ಅದನ್ನ ಒಪ್ಕೊಳ್ಳಿಕ್ ನಾವು ರೆಡಿ ಇದೀವಿ. ಏನಾರ ಆತರ ಇದಾಗಿದ್ರೆ ಇವ್ರದ್ದು ನಾವೇನ್ ಹೇಳ್ತಾ ಇರೋದು ಅಂದ್ರೆ ಹೆಂಗೂ ತನಿಖೆ ಮಾಡಿಸ್ತಾ ಇದ್ದೀರಿ. 2000 ನಮ್ಗೇನು ಈ ನಮ್ಮ ಬಾಡಿ ಬಂತು 2020ರಿಂದ ಅಲ್ಲಿಂದ ಇಲ್ಲಿವರೆಗೂ ಮಾಡಿಸಿ. ಯಾರು ತಪ್ಪಿಸತ್ರು ನಿಮ್ಗೆ ಗೊತ್ತಾಯ್ತದೆ. ಈಗ ತಾವ್ ಹೇಳುವಂತೆ ಈಗ ರಾಮಚಂದ್ರ ಅವರು ಈಗ ಭ್ರಷ್ಟಾಚಾರ ಮಾಡಿ ತನಿಖೆ ಎದುರಿಸ್ತಾವ್ರೆ. ಹೌದು ಸರ್. ಜೊತೆಗೆ ಸರ್ ರಾಮಚಂದ್ರ ಅವ್ರಿಗೆ ಸರ್ ಒಬ್ಬ ದಲಿತರು PDO ಕಾರ್ಯನಿರ್ವಹಿಸಕ್ಕೆ ಒಬ್ರು ಬೇರೆ ಬ್ಯಾಕ್ವರ್ಡ್ ಕ್ಲಾಸ್ ನವರು ಅಧ್ಯಕ್ಷರಾಗ್ಲಿಕ್ಕೆ ಅವ್ರಿಗೆ ಸುತಾರಾಮ್ ಇಷ್ಟ ಇಲ್ಲ ಸರ್. ಅವ್ರಿಗೆ ಅದು ಯಾವತ್ತೂ ಮೈಂಡ್ ಸೆಟ್ ಇಲ್ಲ ಸರ್. ಏನಾರ ಅಲ್ಲಿ ತೆಗಿಬೇಕು, ಈಗಿರೋನ ಉಪಾಧ್ಯಕ್ಷರನ್ನ ಅಧ್ಯಕ್ಷ ಮಾಡ್ಬೇಕು ಅಂತ ಅವ್ರನ್ನ ಕರ್ಕೊಂಡವ್ರು ಇದನ್ನ ಇಷ್ಟು ಈಗ ಸರ್ ಇರೋದು 3 ತಿಂಗಳು ಸರ್. ನಾವು ನವೆಂಬರ್ ಟು ಡಿಸೆಂಬರ್ ನಾವು ಕ್ಲೋಸ್ ಆಗ್ತೀವಿ ಸರ್. ಈ 3 ತಿಂಗಳಲ್ಲಿ ನಾವು ಈ ರೀತಿ ಮಾಡ್ತಾ ಕುಂತ್ಕೊಂಡ್ರೆ ಡೆವಲಪ್ಮೆಂಟ್ ಏನಾದ್ರು ಮಾಡೋಕ್ಕಾಗ್ತದೆ ಸರ್. ಮೀಟಿಂಗ್ ಆಗದವ್ರು ಏನಾದ್ರು ಸಭೆ ಏನ್ ಮಾಡೋಕ್ ಆಗಲ್ಲ ಸರ್. 15 ಕ್ಲಾಸ್ ಇನ್ನೂ ನಾವು ಅಪ್ರೋಚ್ ತಗೊಂಡಿಲ್ಲ ಸರ್. ಈ ವರ್ಷದ್ದು ತಗೋದೇವ್ರೆ ಆ ದುಡ್ಡು ರಿಟರ್ನ್ ಆಯ್ತು ಸರ್. ಯಾರಿಗೆ ಸರ್ ಲಾಸು? ಗ್ರಾಮಕ್ಕೆ ಲಾಸು, ಜನಗಳಿಗೆ ಇದು. ಇವ್ರು ಹಾಗಾಗಿ ತೊಂದರೆ ಕೊಡ್ಲೇಬೇಕು, ಮಾಡ್ಲೇಬೇಕು ಅಂದ್ಬಿಟ್ಟು ಲಾಸ್ಟ್ ಇಯರ್ ಕೂಡ ಅವ್ರು ರಾಮಚಂದ್ರ ಅವ್ರ ಬಾಡಿಲಿದ್ದಾಗ ಲಾಸ್ಟ್ 6 ತಿಂಗಳಿದ್ದಾಗ ಅಧ್ಯಕ್ಷರು ಇದೇ ಜಯಕಾಂತ್ ಅವರು ಹೆಂಡತಿ ಮೇಲೆ ಇದೇ ರೀತಿ ಅಲಿಗೇಷನ್ ಮಾಡಿ ಕೆಳಗೆ ಗಿಳಿಸಿ ಆ ಉಪಾಧ್ಯಕ್ಷರನ್ನ ಅಧ್ಯಕ್ಷರು ಮಾಡಿ ಅವ್ರನ್ನೆಲ್ಲ ಅದೇ ಸಮಸ್ಯೆ ಈಗಲೂ ತಂದಿದ್ದಾರೆ ಸರ್. ಅವ್ರು ಅದನ್ನ ಇದ್ ಮಾಡ್ಕೊಬಿಟ್ಟಿದ್ದಾರೆ, ರೂಢಿ ಮಾಡ್ಕೊಬಿಟ್ಟಾರ ರಾಮಚಂದ್ರ ಅವರು. 20 ವರ್ಷದ ಇತಿಹಾಸ ಇಲ್ಲಿ ಪಂಚಾಯತಿ ಬಿಟ್ರೆ ಅವ್ರು ಬೇರೆ ಏನಿಲ್ಲ ಸರ್. ಪ್ರತಿ ಬೆಳಗ್ಗೆ ಸಂಜೆ ಬಂದ್ ಪಂಚಾಯತ್ ಇಲ್ಲೇ ಉಳ್ಕೋದು, ಇಲ್ಲೇ ಇದ್ ಮಾಡೋದು. ಏನ್ ಸಿಗ್ತದೆ ಏನ್ ಮಾಡ್ಬೇಕು. ಒಟ್ಟಾರೆಯಾಗಿ ಅವರೇ ಭ್ರಷ್ಟಾಚಾರ ಮಾಡಿ ಹೌದು ಸರ್. ಹೌದು ಸರ್. ನಾವು ಅದೇ ನಿಮ್ ಮುಖೇನ ಕೇಳ್ಕೊಳ್ಳೋದಿಷ್ಟೇ ಸರ್. 2020ರಿಂದ ಇಲ್ಲಿವರೆಗೂ ದಯವಿಟ್ಟು ನಿಮ್ಮ ಇದ್ರಲ್ಲಿ ತನಿಖೆ ಮಾಡಿಸಲಿಕ್ಕೆ ಅವಕಾಶ ಮಾಡ್ಕೊಡಿ. ತನಿಖೆ ಮಾಡ್ಲಿ. ನಾವು ನಮ್ಗೆ ಸಾಬೀತಾರೆ ನಾವು ಅಧ್ಯಕ್ಷರಿಂದ ಆದಿಯಾಗಿ ನಾವು ರಾಜಕೀಯ ಜೊತೆಗೆ ನಿಂತ್ಕೊಳ್ಳೋದಲ್ಲ ಸರ್. ನೆಕ್ಸ್ಟ್ ನಾವು ರಾಜಕೀಯದಲ್ಲೇ ಇರಲ್ಲ, ನಾವು ಬೇಕಾಗಿಲ್ಲ ಸರ್. ಇವರು ಅದೇ ರೀತಿ ಒಪ್ಕೊಂಡ್ರೆ ನಾವು ಅದಕ್ಕೆ ರೆಡಿ ಇದ್ದೀವಿ ಸರ್. ನಮ್ಮ ಮೇಲೆ ಬಂದಿರೋ ಆರೋಪಕ್ಕೆ ನಾವು ಆ ಥರ ಏನೂ ಮಾಡಿಲ್ಲ, ಯಾವ ಅಕ್ರಮಗಳನ್ನು ಕೂಡ ಮಾಡಿಲ್ಲ. ಇಲ್ಲಿ ಪ್ರೂಫ್ ಸಮೇತ ನಾವು ಇಟ್ಟಿದ್ದೀವಿ. ಅದು ಅವ್ರು ಬಂದು ಚೆಕ್ ಮಾಡಬೇಕಾಗಿತ್ತು. ಅದು ಸಭೆಯಲ್ಲಿ ಬಂದು ಮಾಡುವಂಥದ್ದು ಇದು ಬೇರೆ ಬೇರೆ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಮಾಡಿ ಬಂದಿರೋ ಸಾಲನ ಅಂದರೆ ವಿಷ್ಣು ಎಲೆಕ್ಟ್ರಿಕಲ್ ಅವ್ರು ಏನು ಸಾಲ ತಂದು ಹಾಕಿದ್ರು ಅದನ್ನು ನಾವಿಲ್ಲಿ ತೀರಿಸಿದ್ದೀವಿ. ಅವರು ಆ ಒಂದು ಅಮೌಂಟ್ನ ನಾವು ತಿಂದಿದ್ದೀವಿ, PDO ಸೇರಿ ಅಕ್ರಮ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಸಾಬೀತು ಮಾಡ್ತಾ ಇದ್ದಾರೆ ಸರ್. ಯಾವುದೇ ರೀತಿ ಆ ಥರ ದ್ರೋಹ ಮೋಸ ಏನೂ ನಾವು ಮಾಡಿಲ್ಲ ಸರ್. ನರೇಗಾದ ಅಡಿಯಲ್ಲಿ 30 ಲಕ್ಷ ಆಗಿದೆ ನಮ್ಮ ಪಂಚಾಯತಿ ವ್ಯಾಪ್ತಿಯಿಂದ. ಹಾಗೂ CP ಯೋಗೇಶ್ಪುರ್ MLC ಆಗಿದ್ದಾಗ ಅವರ ಒಂದು ಗ್ರಾಂಟು ಸಹ 30 ಲಕ್ಷ ತಗೊಂಡು ಅವರೇ ರಾಮಚಂದ್ರ ಅವರೇ ಹಾಕೊಂಡಿದ್ದಾರೆ. ಅಲ್ಲಿ ಏನಾಗಿದೆ ಅಂತ ಅಲ್ಲೂ ತನಿಖೆ ಆಗಲಿ. ಸಾಕಷ್ಟು ಅವ್ಯವಹಾರಗಳು ಅವ್ರು ಮಾಡಿದ್ದಾರೆ ಹೊರತು ಇಲ್ಲಿ ಯಾರು ಸದಸ್ಯರು ಮಾಡಿಲ್ಲ. ಹಾಗಾಗಿ ದಯಮಾಡಿ 20ರಿಂದ 23ವರೆಗೂ ತನಿಖೆ ಆಗಲಿ ಅಂತ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀವಿ. ಹಾಗೂ ನಮ್ಮ CP ಯೋಗೇಶ್ಪುರ್ಗೂ ನಿಮ್ಮ ಮುಖಾಂತರ ನಾವು 2 ಮಾತು ಹೇಳ್ತೀವಿ. ಇಂಥವ್ರನ್ನ ದೂರ ಇಡಬೇಕು. ಇಂಥವ್ರಿಂದ ಯಾವ ಲಾಭನೂ ಸಹ ಯೋಗೇಶ್ಪುರ್ಗಿಲ್ಲ. ಇವ್ರು ಹೇಳಿದ ತಕ್ಷಣ ಪಾಪ ಅಮಾಯಕರ ಅಧ್ಯಕ್ಷರನ್ನ ಹಾಗೂ ಅಮಾಯಕ PDO ಅವ್ರನ್ನ ಈ ಮೇಲೆ ಸ್ಟೆಪ್ ತಗೊಳ್ಳಿ ಅಂತ ಲೆಟರ್ ಹಾಕೊಂಡು ಒಂದು ಉತ್ತಮ ಅಲ್ಲ ಅಂತ ನಾನು ಅವ್ರನ್ನೂ ಸಹ ಕೈ ಮುಗಿ ಕೇಳ್ಕೊತೀನಿ.